ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಒಂದು 2-3 ದಿನ ಬ್ಲಾಗ್ನ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾವು ಇಲ್ಲಿ ಚೆನ್ನಾಗಿದ್ದೀವಿ. ಹಾಗೆಯೇ ನನ್ನ ಮಗನಿಗೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಒಂದು ವಾರ ರಜೆ ಇತ್ತು. ಸೊ ಹಾಗಾಗಿ ಪಾಪು ಮನೆಯಲ್ಲೇ ಇದ್ದಾನೆ, ಸ್ಕೂಲಿಗೇನು ಹೋಗಿಲ್ಲ, ರಜೆ ಇರೋದ್ರಿಂದ. ಇನ್ನು 1ನೇ ತಾರೀಕಿಂದ ಸ್ಕೂಲು ಸ್ಟಾರ್ಟ್ ಆಗುತ್ತೆ. ಸ್ಕೂಲಿಗೆ ರಜೆ ಇರೋದ್ರಿಂದ ಮನೇಲಿ ಕಿತಾಪತಿ. ಹಾಗೆಯೇ ಈ ಬ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. 12:30 ಆಗಿದೆ ಈಗ ಟೈಮು. ಇನ್ನು ಅಡುಗೆ ಮಾಡಬೇಕು. ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ. ಹಾಗೆಯೇ ಮನೆ ಕೆಲಸಗಳೆಲ್ಲ ಮುಗೀತು. ಮನೆ ಕೆಲಸಗಳೆಲ್ಲ ಮುಗಿದು ಈಗ ಫ್ರೀ ಆಗಿದ್ದೀನಿ. ಹಾಗೆಯೇ ಮಧ್ಯಾಹ್ನದ ಅಡುಗೆ ಕೂಡ ಇನ್ನೂ ಆಗಿಲ್ಲ, ಆಗಬೇಕು. ಫ್ರೀ ಅಂತೇನಿಲ್ಲ, ಮಧ್ಯಾಹ್ನದ ಅಡುಗೆ ಕೂಡ ಆಗಬೇಕು. ಮಧ್ಯಾಹ್ನಕ್ಕೆ ಅಡುಗೆ ಸೌತೆಕಾಯಿ ಮತ್ತು ಮೊಸರನ್ನ ಹಾಕಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ನಾನು ಪಾಪು ಅಷ್ಟೇ ಇರೋದ್ರಿಂದ ಮಧ್ಯಾಹ್ನದ ಊಟಕ್ಕೆ ಅದನ್ನು ಮಾಡ್ಕೊಳ್ತೀನಿ. ಮತ್ತು ಸ್ವಲ್ಪ ಅನ್ನ ಮಾಡ್ಕೊಬೇಕು, ಜಾಸ್ತಿ ಏನಿಲ್ಲ, ಅದೇ ಒಂದು ಸಾಂಬಾರು ಮಾಡಬೇಕು. ಮಧ್ಯಾಹ್ನದಿಂದ ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಒಂದು ಸಣ್ಣ ಗಾತ್ರದ ಸೌತೆಕಾಯಿನ ತೊಗೊಂಡಿದ್ದೀನಿ. ಸೌತೆಕಾಯಿನ ಚೆನ್ನಾಗಿ ಸಿಪ್ಪೆನ ತೆಗೆದು ಮತ್ತು ಅದರೊಳಗಡೆ ಇರೋ ಬೀಜನೆಲ್ಲ ತೆಗೆದು ಒಂದು 2-3 ಸಲ ಚೆನ್ನಾಗಿ ತೊಳೆದು ಅದನ್ನು ಬೇಯಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರಿಗೆ ಸೌತೆಕಾಯಿನ ಹಾಕಿ ಒಂದು ಮೀಡಿಯಮ್ ಸೈಜ್ನ 2 ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು 4 ಹಸಿಮೆಣಸನ್ನು ಉದ್ದುದ್ದ ಕುಯ್ದಿಟ್ಕೊಂಡಿದ್ದೀನಿ. ಅದನ್ನೆಲ್ಲನೂ ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ, ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಬೇಕು. ತುಂಬ ಏನು ನೀರು ಹಾಕೋದು ಬೇಡ, ಸೌತೆಕಾಯಿ ಸ್ವಲ್ಪ ನೀರು ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ನ ಮುಚ್ಚಿ 1 ವಿಷಲ್ನ ಕೂಗಿಸಿದ್ರೆ ಸಾಕು. ಸೌತೆಕಾಯಿ ಎಳೆದಿತ್ತು ಅಂತಂದರೆ 1 ವಿಷಲ್ ಸಾಕಾಗತ್ತೆ. ಸೌತೆಕಾಯಿ ಸ್ವಲ್ಪ ಬಲ್ತಿದ್ದಾದರೆ 2 ವಿಷಲ್ ಸಾಕು. ಜಾಸ್ತಿ ವಿಷಲ್ ಹೊಡ್ಸೋದೇನು ಬೇಡ. ತುಂಬ ಮೆತ್ತಗಾಗಿ ನೀರು ಥರ ಆದ್ರೂ ಚೆನ್ನಾಗಿ ಅನಿಸಲ್ಲ. ಹಾಗೆಯೇ ಅದನ್ನು ನಾನು 1 ವಿಷಲ್ ಕೂಗಿಸ್ತೀನಿ. ಈಗ ಅದನ್ನು ಬೇಯಲಿಕ್ಕಿಟ್ಟು ಇಲ್ಲಿ ಮೊಸರನ್ನು ನಾನು ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ. ಮೊಸರನ್ನು ಒಂದು ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದ್ರ ಜೊತೆಗೆ ನಾನು ಶುಂಠಿನ ಹಾಕ್ತಾಯಿದ್ದೀನಿ. ಶುಂಠಿ ಬೇಕಿದ್ರೆ ನಾವು ಒಗ್ಗರಣೆಗೆ ಜಜ್ಜಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮೊಸರು ಜೊತೆಗೇ ಸಣ್ಣದಾಗಿ ಹೆಚ್ಚಿ ರುಬ್ಲಿಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು 1-2 ಸಲ ಗ್ರೈಂಡ್ ಮಾಡ್ಕೋಬೇಕಷ್ಟೆ, ಜಾಸ್ತಿ ಏನು ರುಬ್ಬೋದು ಬೇಡ. ಹಾಗೆಯೇ 1-2 ಸಲ ಗ್ರೈಂಡ್ ಮಾಡಿಕೊಂಡು ಬಾಣಲೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಕಡೆ ಸೌತೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿ ಆದರೆ ಸಾಕು, ತುಂಬ ಏನು ಗಂಜಿ ಥರ ಏನು ಆಗೋದು ಬೇಡ. ಒಂದೇ 1 ವಿಷಲ್ ಹೊಡಿಸಿದ್ರೆ ಸಾಕಾಗತ್ತೆ. ಇದು ಈಗ ಚೆನ್ನಾಗಿ ಬೆಂದಿದೆ, ಇಷ್ಟು ಬೆಂದರೆ ಸಾಕು. ನಾವೀಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕಾಗತ್ತೆ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆ ಚೆನ್ನಾಗಿ ಸ್ವಲ್ಪ ಬಿಸಿ ಆದ ನಂತರ ಎಣ್ಣೆನ ಹಾಕ್ಕೋಬೇಕು. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದ್ದೀನಿ. ನಾವು ಕೊಬ್ಬರೆಣ್ಣೆ ಯೂಸ್ ಮಾಡ್ತಿದ್ವಿ, ಅದೀಗ ಖಾಲಿ ಆಗಿದೆ. ಸೊ ಹಾಗಾಗಿ ನಾನು ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದ್ದೀನಿ. ಹಾಗೆಯೇ ಅದು ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಹಾಗೆಯೇ ಸ್ವಲ್ಪ 1-2 ಕಾಳು ಮೆಂತ್ಯ ಕಾಳನ್ನು ಹಾಕ್ಕೋಬೇಕಾಗತ್ತೆ. ಕರಿಬೇವಿನ ಸೊಪ್ಪು ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ನಾನು ಹಾಕಲಿಲ್ಲ. ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು 1-2 ಸಲ ಕೈ ಆಡಿಸಿ ನಂತರ ನಾವೇನು ಬೇಯಿಸಿಟ್ಕೊಂಡಿರೋ ಸೌತೆಕಾಯಿನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ಇದು ಬಿಸಿ ಆಗಬಾರ್ದು ಮತ್ತು ಕುದಿಬಾರ್ದು. ಬೇಗನೆ ಈ ಮೊಸರನ್ನ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಈ ಮೊಸರು ನಮಗೆ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ಮಾಡ್ಕೋಬೋದು. ಹಾಗೆಯೇ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪು ಬೇಕಿದ್ದರೆ ಉಪ್ಪು ಸೇರಿಸ್ಕೋಬೋದು, ಅರಿಶಿಣದ ಪುಡಿ ಬೇಕಿದ್ದರೂ ಅರಿಶಿಣದ ಪುಡಿ ಸೇರಿಸ್ಕೋಬೋದು. ನನಗಿಲ್ಲಿ ಅರಿಶಿಣದ ಪುಡಿ ಏನು ಬೇಡ ಅನ್ನಿಸ್ತು. ಹಾಗೆಯೇ ಇಲ್ಲಿ
ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ನನಗೆ, ಹಾಗಾಗಿ ಉಪ್ಪನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಆದರೆ ಇದನ್ನು ಚೆನ್ನಾಗಿ ಕೈಯಾಡಿಸ್ತಾನೆ ಇರಬೇಕು. ಇದನ್ನು ಸ್ವಲ್ಪನೂ ಕುದಿಲಿಕ್ಕೆ ಬಿಡಬಾರ್ದು. ಮೊಸರು ಕುದೀತು ಅಂತ ಅಂದರೆ ಮೊಸರು ಒಡೆದೋಗುತ್ತೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಅದು ಬಿಸಿ ಆಗೋ ತನಕನೂ ನಾವು ಕೈಯಾಡಿಸ್ತಾನೆ ಇರಬೇಕು. ಅದನ್ನು ಕುದಿಲಿಕ್ಕೆ ಬಿಟ್ಟರೆ ಸಾರು ಪೂರ್ತಿ ಹಾಳಾಗತ್ತೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ಸ್ವಲ್ಪ ಬಿಸಿ ಆಯಿತು ಅಂದ ತಕ್ಷಣವೇ ಇದನ್ನು ಇಳಿಸಿದ್ರೆ ಸಾಕು. ಇಷ್ಟೇ ಇದ್ರ ಕೆಲಸ. ಸೌತೆಕಾಯಿ ಮತ್ತು ಮೊಸರು ಹಾಕಿ ಸಾಂಬಾರು ಕೂಡ ರೆಡಿ ಆಯಿತು. ಇದು ತುಂಬ ಚೆನ್ನಾಗಿರುತ್ತೆ. ಮೊಸರು ಸಾರು ಏನು ಮಾಡ್ತೀವೋ ಅದೇ ಥರನೇ ಟೇಸ್ಟ್ ಇರುತ್ತೆ. ಸೌತೆಕಾಯಿ ಎಲ್ಲ ಮೊಸರನ್ನ ಹೀರ್ಕೊಳ್ಳುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದು 10 ನಿಮಿಷ ಇಟ್ಟು ಆಮೇಲೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ. ಈ ರೀತಿಯಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆಯೇ ಅನ್ನ ಕೂಡ ಆಯಿತು. ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಪಾಪುಗೂ ಸ್ನಾನ ಮಾಡಿಸಿ, ಪಾಪು ನಿದ್ದೆ ಮಾಡ್ತಾ ಇದ್ದಾನೆ. ಹಾಗೆಯೇ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ. ಪಕ್ಕದ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು. ಸೊ ಹಾಗಾಗಿ ಅದಕ್ಕೆ ಹೋಗೋಕ್ಕೆ ರೆಡಿ ಆಗಬೇಕು. ಪಾಪು ಮಲಗಿದ್ದಾನೆ. ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹೋಗಬೇಕು ರೆಡಿಯಾಗಿ. ಇವತ್ತು ಒಳ್ಳೆ ಬಿಸಿಲಿರೋದ್ರಿಂದ ಕೂದಲನ್ನ ಚೆನ್ನಾಗಿ ಒಣಗಿಸ್ತಾ ಇದ್ದೆ. ನಾನು ಹೆಚ್ಚಾಗಿ ಕೂದಲನ್ನ ಬಿಸಿಲಿಗೆನೆ ಒಣಗಿಸೋದು. ಬಿಸಿಲಿಗೆನೆ ಒಣಗಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಹೇರ್ ಡ್ರೈಯರ್ ಎಲ್ಲ ಬಳಸಿದ್ರೆ ತುಂಬಾ ಹೇರ್ ಫಾಲ್ ಆಗುತ್ತೆ ಮತ್ತು ಹೇರ್ ಕೂಡ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನಂತೂ ಬಳಸಿಲ್ಲ, ಇದುವರೆಗೂ ಬಳಸಿಲ್ಲ, ಮುಂದೆ ಬಳಸೋದು ಇಲ್ಲ. ಯಾಕಂದರೆ ನನಗೆ ಇದು ಅಭ್ಯಾಸ ಆಗಿಬಿಟ್ಟಿದೆ. ನನಗೆ ಹೇರ್ ಡ್ರೈಯರ್ ಎಲ್ಲ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ಅದನ್ನು ಬಳಸಿ ಅಭ್ಯಾಸ ಇಲ್ಲಲ್ಲ, ಹಾಗಾಗಿ. ಹಾಗೆಯೇ ಇನ್ನೊಂದು ವಿಷಯ, ತಲೆ ಸ್ನಾನ ಮಾಡಿದ ತಕ್ಷಣವೇ ತಲೆ ಕೂದಲನ್ನು ಈ ಥರ ಮುಂದ್ಗಡೆ ಹಾಕಿ ಟವಲಿಂದ ಬಡಿತೀವಲ್ಲ ಕೂದಲನ್ನು, ಆ ಥರ ಬಡಿಬಾರ್ದು ಅಂತ ಹೇಳ್ತಾರೆ. ಅದರಿಂದನೂ ಕೂಡ ಹೇರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಆ ಥರ ಏನು ಬಡಿಯಲ್ಲ. ಟವಲಿಂದ ಒಂದು ಸ್ಮೂತಾಗಿ ಹಿಂಗೆ ಒರೆಸಿ ಬಿಸಿಲಿಗೆ ಕೂದಲನ್ನ ಒಣಗಿಸಿದ್ರೆ ಆಯಿತು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.